ಇರೋದು ಹೇಳ್ಬಿಡ್ತೀನಿ ಅಷ್ಟೇ. ಸೇರಿಸ್ಬೇಕು, ಜನರನ್ನ ಸಂಘಟನೆ ಮಾಡ್ಬೇಕು, ಒಬ್ರಿಗೊಬ್ರು ಹೆಲ್ಪ್ ಆಗ್ಬೇಕು. ಇಂಟೆನ್ಷನ್ ಅದೇನೆ. ಈ ಲೇಡೀಸ್ ಅಷ್ಟೇ, ಒಬ್ರಿಗೊಬ್ರು ಹೆಲ್ಪ್ ಆಗ್ಲಿ, ಆ ಗ್ರೂಪ್ ಅಷ್ಟೇ ಎಲ್ರಿಗೂ ಹೆಲ್ಪ್ ಆಗ್ಲಿ. ನೀವು ನನ್ಗೆ ಪ್ರತಿ ಕಾರ್ಯಕ್ರಮಗಳಿಗೂ ಕೂಡ ಇನ್ವೈಟ್ ಮಾಡ್ತಿರಲ್ಲ, ಅದ್ ನನಗೆ ನಿಜವಾಗ್ಲೂ ಖುಷಿ ಕೊಡುತ್ತೆ. ಅಂಡ್ ಥ್ಯಾಂಕ್ ಯು. ವೆಲ್ಕಮ್ ಸೋ ಮಚ್. ನನ್ಗೆ ಏನಂತ ಅಂದ್ರೆ ಲೇಡೀಸ್ ಬೆಳಿಬೇಕು, ನಮ್ ಜೊತೆಲಿರೋರು ಬೆಳಿಬೇಕು, ಅವ್ರನ್ನು ಗುರ್ತಿಸ್ಬೇಕು. ಯಾಕಂದ್ರೆ ಅವ್ರಿಗೂನು ಮನೆ ವಾತಾವರಣ ಬಿಟ್ಟು ಸ್ವಲ್ಪ ಹೊರಗಡೆ ಬಂದ್ರೆ ಚೆನ್ನಾಗಿರುತ್ತೆ. ಮತ್ತೆ ಈಗ ನಿಮ್ಮಿಂದ ಸುಮಾರು ಜನರಿಗೆ ಈ ಲಲಿತ ಸಹಸ್ರನಾಮ ಗ್ರೂಪ್ ಆಗ್ಬೋದು, ಮತ್ತೆ ಪೊಲೀಸ್ ಬಡಾವಣೆ ಗ್ರೂಪ್ ಆಗ್ಬೋದು, ಇದೆಲ್ಲದಕ್ಕೂ ಆಗಾಗ ಮೆಸೇಜ್ಗಳು, ಆ ಗ್ರೂಪ್, ಮತ್ತೆ ಈ ಕೆಲವೊಂದಷ್ಟು ದೇವಸ್ಥಾನಗಳಿಗೆ ಲಲಿತ ಸಹಸ್ರನಾಮ ಆ ದೇವರದು ಹಾಡು ಹೇಳೋದ್ರಿಂದ ಅಲ್ಲೊಂದಷ್ಟು ಲೇಡೀಸ್ಗಳು ಗ್ರೂಪ್, ಎಷ್ಟೋ ಜನ ನನಗ್ ನಿಮ್ಮಿಂದನೂ ಕೂಡ ತುಂಬಾ ಜನ ಲೇಡೀಸ್ಗಳು. ನನ್ಗೇನ್ ಇಷ್ಟ ಅಂದ್ರೆ ನಮ್ಗೆ ಇದೇ ಇಷ್ಟ, ಜನರನ್ನ ಸೇರಿಸ್ಬೇಕು, ಜನರನ್ನ ಸಂಘಟನೆ ಮಾಡ್ಬೇಕು, ಒಬ್ರಿಗೊಬ್ರು ಹೆಲ್ಪ್ ಆಗ್ಬೇಕು. ಇಂಟೆನ್ಷನ್ ಅದೇನೆ. ಈ ಲೇಡೀಸ್ ಅಷ್ಟೇ, ಒಬ್ರಿಗೊಬ್ರು ಹೆಲ್ಪ್ ಆಗ್ಲಿ, ಆ ಗ್ರೂಪ್ ಅಷ್ಟೇ ಎಲ್ರಿಗೂ ಹೆಲ್ಪ್ ಆಗ್ಲಿ ಅಂತ. ಈಗ ಎಲ್ಲ ಆಗ್ತಾರಲ್ಲ, ಒಬ್ರು ಬ್ಲೌಸ್ ಸ್ಟಿಚ್ ಮಾಡಿರೋದು, ಯಾರು ಅವ್ರ ಪರಿಚಯ ಆಗ್ತಾರ, ಅವ್ರು ಹೊಲ್ಸ್ಕೊಂತಾರೆ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಇಂಟೆನ್ಷನ್ ಹೆಲ್ಪ್ ಅಲ್ಲಿ. ಮತ್ತೆ ಇವಾಗ ನಾನು ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂತ ಹೇಳಿದಾಗ ಅದಕ್ಕೂ ಖುಷಿ ಪಟ್ರಿ. ಏನೇನೋ ಇಲ್ಲ, ಆಕ್ಚುಲಿ ನಂಗೆ ನಿಮ್ಮ ನೋಡಿದ್ರೆ ಬಹಳ ಖುಷಿನೇ ಆಗುತ್ತೆ. ಒಂದಲ್ಲ ಒಂದ್ ಟ್ರೈ ಮಾಡ್ತಾನೆ ಇದೀರ, ಸೋಲೋ ನೀವ್ ಒಪ್ಪಲ್ಲ, ಅದ್ ನನ್ ಖುಷಿನೇ. ನೀವ್ ಮಾಡಿ ಯೂಟ್ಯೂಬ್ ನಿಮ್ಗೆ ಸಕ್ಸಸ್ ಡೆಫಿನೆಟ್ ಆಗಿ ಸಿಗುತ್ತೆ. ಬಿಗಿನಿಂಗ್ ಇದ್ದೀರಾ, ನಾನ್ ಎಲ್ರನ್ನೂ ಕೇಳ್ಕೊಡ್ತೀನಿ, ಇವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ, ಸ್ವಲ್ಪ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಆಗಿ. ಇನ್ನ ಜಾಸ್ತಿ ಜನ ನಿಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಯಾರು ಮಹಿಳೆಯರು ಗುರುತಿಸ್ಕೊಳ್ಳೋರ್ಗೆ, ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇರೋರ್ಗೆ, ಅವ್ರಿಗೆ ಒಂದು ಇವ್ರ ಬಂದು ಇಂಟರ್ವ್ಯೂ ಮಾಡ್ಕೊಡ್ತಾರೆ, ಅವ್ರಿಗೊಂದು ಅವಕಾಶ ಸಿಗುತ್ತೆ, ಇವ್ರಿಗೂ ಒಂದ್ ಒಳ್ಳೆ ಹೆಲ್ಪ್ ಆಗುತ್ತೆ. ನಾನ್ ನಿಮ್ಮಲ್ಲಿ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಪ್ರಶ್ನೆ ಏನು ಅಂದ್ರೆ, ಹೆಣ್ಮಕ್ಳು ಸ್ವಾವಲಂಬಿಗಳಾಗಿ ಬದುಕ್ಬೇಕು, ಅದು ಈಗಿನ ಒಂದು ಕಾಲಕ್ಕೆ ಎಷ್ಟು ಸೂಕ್ತ ಅಂತ ನೀವ್ ಹೇಳಿ. ನನಗೆ 2 ವೇ ಹೇಳ್ತೀನಿ, ಒಂದು ಪಾಸಿಟಿವ್, ಒಂದು ನೆಸೆಸರಿನೇ. 100% ಅವ್ರು ಇಂಡಿಪೆಂಡೆಂಟ್ ಆಗಿ ಅವ್ರು ಬದುಕ್ಬೇಕು. ಆಮೇಲೆ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿರ್ಬೇಕು, ನೋ ಡೌಟ್ ಅದಲ್ಲಿ. ಮೈನಸ್ ಹೇಳ್ತೀನಿ, ಗ್ರಾಜುಯೇಷನ್ ಕಂಪ್ಲೀಟ್ ಆಗಿದೆ, ಆಮೇಲೆ ನಾವು ವರ್ಕ್ ಮಾಡ್ತೀವಿ ಅನ್ಬಿಟ್ಟು ಮದ್ವೆನ ವಿಳಂಬ ಮಾಡೋದು, ಅದ್ ಮಾತ್ರ ನಿಜವಾಗ್ಲೂ ಈಗಿನ ಜನರೇಷನ್ ಎಷ್ಟೊಂದ್ ಜನ ಉಳ್ಕೊಂಡ್ಬಿಟ್ಟಿದ್ದಾರೆ ವಿತೌಟ್ ಮ್ಯಾರೇಜ್. ಸೊ ನನ್ನ ಪಾಸಿಟಿವ್ ನೆಗೆಟಿವ್ 2 ಹೇಳ್ತೀನಿ. ಡೆಫಿನೆಟ್ ಆಗಿ ಹೆಣ್ಮಕ್ಳು ಓದ್ಬೇಕು. ಎಲ್ಲಿ ತನಕ ಅವ್ರೊಂದ್ ಡಿಗ್ರಿ ಮುಗಿಸ್ಬೇಕು, ಅವ್ರು ಬೇಕಾದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ತಗೋಬಹುದು. 25 ಇಯರ್ಸ್ ಒಳಗಡೆ ಅವ್ರು ಮುಗಿಸ್ಬಿಡ್ಬೇಕು. ಏನಾದ್ರು ಓದ್ಲಿ, ಕೆಲಸ ಹಿಡೀಲಿ. ಆಫ್ಟರ್ ದಟ್ ಮದ್ವೆನೂ ಒಂದ್ ಟರ್ನಿಂಗ್ ಪಾಯಿಂಟ್, ಮಕ್ಳು ಮಾಡ್ಕೊಳ್ಳೋದು ಒಂದ್ ಟರ್ನಿಂಗ್ ಪಾಯಿಂಟ್. ಇವೆರಡು ಬ್ಯಾಕ್ ಟು ಬ್ಯಾಕ್ ಒಂದಕ್ಕೊಂದು ಚೈನ್ ಲಿಂಕ್ ಇದ್ದಂಗೆ. ಇವ್ರು ಏನ್ ಮಾಡ್ತಾರೆ ಹೆಣ್ಮಕ್ಳು, ಆಫ್ಟರ್ 25 ಒಂದ್ 5 ಇಯರ್ಸ್ ಅದು ಅರ್ನಿಂಗ್ ಪೀರಿಯಡ್ ಇಟ್ಕೊಂಡ್ಬಿಡ್ತಾರೆ 30 ತನಕ. ಆಗೇನಾಗುತ್ತೆ, ಅವ್ರಿಗೆ ತೊಂದರೆ ಆಗುತ್ತೆ. ಅಪ್ಕಮಿಂಗ್ ಜನರೇಷನ್ ಅವರು 30, ಹುಡ್ಗಿನೇ 30 ಇದೆ, ಹುಡ್ಗ ಎಷ್ಟಿರ್ಬೇಕು, 35-40. ಸೊ ಅವ್ರ ಜನರೇಷನ್ ಗ್ಯಾಪ್ ಆಗೋಗುತ್ತೆ. ರೈಟ್ ಟೈಮ್ ಅಲ್ಲಿ ಮದ್ವೆ, ಓದೋದು, ಕೆಲ್ಸ, ಮದ್ವೆ, ಮಕ್ಳು, ಇದಿಷ್ಟು ಒಂದ್ ಸೈಕಲ್. ಅವ್ರದನ್ನ ಫಾಲೋ ಮಾಡ್ಬೇಕು. ನೋ ಡೌಟ್ ಹೆಣ್ಮಕ್ಳು ಓದ್ಲಿ. ಪೇರೆಂಟ್ಸ್ ಎಷ್ಟು ಫ್ರೀಡಮ್ ಕೊಟ್ಟಿರ್ತಾರೋ ಅವ್ರ ಮನೆ ವಾತಾವರಣಕ್ಕೆ ತಕ್ಕಂಗೆ ಅವ್ರು ಓದ್ಬೇಕು. ಈಗ ನೋಡಿ, ಒಬ್ರು ಮನೇಲಿ ಪೇರೆಂಟ್ಸ್ ಫ್ರೀ ಆಗ್ಬಿಟ್ಟಿರ್ತಾರೆ, ಆ ಮಕ್ಳು ಫ್ರೀ ಆಗಿರ್ಲಿ. ಆ ಮಕ್ಳು ಫ್ರೀ ಆಗಿದ್ರು ಅಂತ ಕೆಲವ್ ಮನೆ ಪೇರೆಂಟ್ಸ್ ಸ್ಟ್ರಿಕ್ಟ್ ಆಗಿಟ್ಟಿರ್ತಾರೆ. ಆ ಮಕ್ಳು ಅವ್ರನ್ನ ನೋಡ್ಕೊಂಡು, ಇಲ್ಲ ಅಮ್ಮ ನಮ್ಗೆ ಟಾರ್ಚರ್, ನಮ್ಗೆ ಅವ್ರ ತರ ಫ್ರೀ ಬಿಡಿ, ಈ ತರ ಕಂಪ್ಯಾರಿಸನ್ ಮಾಡದೆ ಮಕ್ಳು ಅವ್ರವ್ರ ಫ್ಯಾಮಿಲಿಗೆ ತಕ್ಕಂಗೆ ಓದ್ಕೊಂಡು ಬರ್ಕೊಂಡಿದ್ರೆ ಬೆಟರ್. ಈಗ ನಾನು ಹೇಳೋದಾದ್ರೆ, ನನ್ ಕ್ಲಾಸ್ಮೇಟ್ ಗೈನಕಾಲಜಿಸ್ಟ್ ಆಗಿದ್ದಾರೆ, ನನ್ ಸ್ವಂತ ಕಸಿನು. ಅವಳು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಳೆ. ಹೆಣ್ಮಕ್ಳಿಗೆ ಸಾಕಷ್ಟು ಫೀಲ್ಡ್ ಅಲ್ಲಿ ಇದ್ದಾರೆ. ಮತ್ತೆ ಇವನ್ ಹೆಣ್ಮಕ್ಳ ಬಗ್ಗೆನೇ ಇಲ್ಲ, ಇವನ್ ಹುಡುಗರು ಅಷ್ಟೇ, ಅವರು ಅಷ್ಟೇ ಒಳ್ಳೆ ಎಜುಕೇಶನ್ ಅವ್ರಿಗೂ ಇಂಪಾರ್ಟೆಂಟ್. ಅವರು ಒಳ್ಳೆ ಫೀಲ್ಡ್ ನ ಆಯ್ಕೆ ಮಾಡ್ಬೇಕು. ಎಜುಕೇಶನ್ ಇನ್ಕಂಪ್ಲೀಟ್ ಇದ್ರು ಸಹ ಇವಾಗ ಆಫ್ಟರ್ ಮ್ಯಾರೇಜ್ ಓದ್ತಾರೆ. ನನ್ ಪ್ಲೇ ಹೋಮ್ ಮಕ್ಳೇ ಇರ್ಬೋದು, ಅವ್ರ ತಾಯಂದ್ರು ಒಬ್ರು ಲಾ ಓದ್ತಾ ಇದ್ದಾರೆ. ಈಗ ಎಜುಕೇಶನ್ ಅಷ್ಟು ಇಂಪಾರ್ಟೆಂಟ್ ಇದೆ. ರೈಟ್ ಟೈಮ್ ಅಲ್ಲಿ ಎಜುಕೇಶನ್ ಆಗಿಲ್ಲ ಅಂದ್ರೆ ಆಫ್ಟರ್ ವರ್ಡ್ಸ್ ಮಾಡ್ಬೋದು. ಆಸಕ್ತಿ ಇರೋರು ಯಾವತ್ತೂ ಹಿಂದೆ ಉಳಿಯಲ್ಲ. ನಾನು ಬಿಫೋರ್ ಜಲ್ದಿನೇ ಮದ್ವೆ ಆಯ್ತು, ಡಿಗ್ರಿ ಫಸ್ಟ್ ಇಯರ್ ಅಲ್ಲಿ ಇನ್ಕಂಪ್ಲೀಟ್ ಆಯ್ತು. ಬಟ್ ನಂಗೆ ಓದಕ್ ತುಂಬಾನೇ ಇಷ್ಟ ಆಯ್ತು. ಮಕ್ಳು LKG UKG ಇದ್ರೆ ನಂಗೆ ಫ್ರೀ ಅನ್ನಿಸ್ತಿತ್ತು. ಏನಾದ್ರು ಮಾಡೋಣ ಏನಾದ್ರು ಓದೋಣನೆ. ಅವಾಗ ಓದಕ್ಕೆ ಕುತೂಹಲ ಇದ್ದಿದ್ದು, ಆಸಕ್ತಿ ಇದ್ದಿದ್ದು. ಓದೋಣ ಅಂತ ಅನ್ಬಿಟ್ಟು ನಾನು ಇದು ನರ್ಸರಿ ಟೀಚರ್ ಟ್ರೈನಿಂಗ್ ಚೂಸ್ ಮಾಡಿದ್ದು. ಓದೋದು ಮಾತ್ರ ನೀಟ್ ಅಂಡ್ ಲಾಂಗ್ ಟೈಮ್ ಇರುತ್ತೆ. ಅದಾದ್ಮೇಲೆ ನನ್ನ ಕ್ಲಾಸ್ಮೇಟ್ ಒಬ್ಳು, ನಾನು ಹಿಂಗೆ ಪ್ಲೇ ಹೋಮ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ ತಕ್ಷಣ ಅವಳು ಮೇ ಬಿ ಡಿಗ್ರಿ ಓದ್ತಿದ್ಲು ಏನೋ ಗೊತ್ತಿಲ್ಲ, ಅವಳು ನರ್ಸರಿ ಟೀಚರ್ ಟ್ರೈನಿಂಗ್ ಮಾಡಿದ್ಲು. ಆಮೇಲೆ ಸ್ಕೂಲ್ಗೆ ಸೇರ್ಕೊಂಡ್ಲು. ಅದಾದ್ಮೇಲೆ BEd ಮಾಡ್ಕೊಂಡು ಅವಳು ಇವನ್ ಹೈಸ್ಕೂಲ್ ಟೀಚರ್ ಆದ್ಲು. ನನಗ್ ಖುಷಿ ಆಯ್ತಂದ್ರೆ ನಾನ್ ಪ್ಲೇ ಹೋಮ್ ಸ್ಟಾರ್ಟ್ ಮಾಡ್ಬೇಕು ಅಂತ ಓದ್ದವಳು, ಇವಳು ಟೀಚರ್ ಆಗಿ ಹೊರಟವಳು. ಬಹಳ ಖುಷಿ ಅನ್ನಿಸ್ತು. ಗೌರ್ಮೆಂಟ್ ಇಲ್ಲ, ಪ್ರೈವೇಟ್. ಆಯ್ತಲ್ಲ, ಖುಷಿ ಅನ್ನಿಸ್ತು ನಂಗೆ. ಅಟ್ಲೀಸ್ಟ್ ನಮ್ಮನ್ನ ನೋಡಿ ಇನ್ನೊಬ್ರು ಮೋಟಿವೇಟ್ ಆಗ್ತಾರೆ, ಇನ್ನೊಬ್ರು ನನ್ಕಿಂತ ಮುಂದೆ ಹೋಗ್ತಾರೆ ಅಂದ್ರೆ ಅದಕ್ಕಿಂತ ಇನ್ನೇನ್ ಬೇಕು ಅಂದ್ಬಿಟ್ಟು ನಾನ್ ಟೈಮಿಗೆ ವೇಟ್ ಮಾಡ್ತಿದ್ದೆ. ಮಾತ್ರ ಆ ಟೈಮ್ ನನಗೆ ಕೂಡ್ಕೊಂಡ್ ಬಂತು. ಪ್ಲೇ ಹೋಮ್ ಸ್ಟಾರ್ಟ್ ಮಾಡಿದ್ ಮಾತ್ರ ಬಹಳ ಯೂಸ್ ಆಯ್ತು. ಈಗ ಯೋಚನೆ ಮಾಡಿ, ನಾನು ಏನಾದ್ರು ಓದಿಲ್ಲ ಅಂದಿದ್ರೆ
ಅಕಸ್ಮಾತ್ ನಾನು ಓದಿರ್ಲಿಲ್ಲ, ಈಗ ನನಗೆ ನೆಕ್ಸ್ಟ್ ಆಪ್ಷನ್ ಏನ್ ಉಳ್ಕೊಳ್ಳುತ್ತೆ? ಕಷ್ಟ ಆಗುತ್ತೆ ಲೈಫ್ ಅಲ್ಲಿ. ಓದಿದ್ರೆ ಮಾತ್ರ ಯಾವತ್ಕಾರೋ ಯೂಸ್ ಬರುತ್ತೆ. ಇದೊಂದೇ ವಿದ್ಯೆ ಅಲ್ಲ ನಾನು ಹೇಳೋದು, ನೀವ್ ಯಾವ್ದೇ ಫೀಲ್ಡ್ ತಗೊಳ್ಳಿ. ನಾನು ಓದಿದ್ ಪ್ರತಿಯೊಂದು ಯೂಸ್ ಆಗಿದೆ. ನೀವು ಟೈಲರಿಂಗ್ ಆದ್ರೂ ತಗೊಳ್ಳಿ, ಕುಚ್ಚಾರು ಅದೆಲ್ಲ ನೀವು ನಿಮ್ ವರ್ಕ್ ನೀವು ಮಾಡ್ಕೊಂತೀರಾ? ಹೌದು, ನನ್ನ ಡ್ರೆಸ್, ನನ್ ಮಗಳಿಗೆ ಡ್ರೆಸ್ ನಾನೇ ಹೊಡ್ಕೊಂತೀನಿ, ನೋ ಡೌಟ್. ಅದು ನಮ್ಗೆ ಅದ್ ಸ್ವಲ್ಪ ಸೇವಿಂಗ್ ಆಗ್ಲಿಲ್ವಾ ಲೇಡೀಸ್ಗೆ? ಇವನ್ ಕುಚ್ಚು ಆತರ ಇದ್ದಾಗ ನಮ್ಗೂ ಸೇವಿಂಗ್ಸ್ ಆಗತ್ತಲ್ವಾ? ಅದನ್ ಬಿಟ್ಟು ನೀವು ನಾವ್ ಏನೇ ವಿದ್ಯೆ ಕಲ್ತಿರಿ, ಒಂದ್ ಪೇಂಟಿಂಗ್, ಒಂದ್ ಡ್ರಾಯಿಂಗ್, ಹಾಬಿ, ಯಾವ ವಿದ್ಯೆ ಯಾವ್ದು ಯೂಸ್ಲೆಸ್ ಆಗಲ್ಲ. ನನ್ನ ಲೈಫಲ್ಲಿ ಅಂತೂ ಪ್ರತಿಯೊಂದು ಯೂಸ್ ಬಂದಿದೆ. ಈಗ ಟಾಕಿಂಗ್ ಸ್ಕಿಲ್ ಅಂತ, ಟಾಕಿಂಗ್ ಸ್ಕಿಲ್ ಒಂದು ಹಾಬಿನ, ಅದನ್ನು ನಿಜವಾಗ್ಲೂ ಚೆನ್ನಾಗಿ ಮಾತಾಡೋ ಫೀಲ್ಡ್ ಗಳಲ್ಲಿ ಇಂಪ್ರೂವ್ ಆಗ್ತಾರೆ. ಮಾತೊಂದು ಮತ್ತೆ ಈಗ ಹೆಣ್ಮಕ್ಳ ಲೈಫ್ಗೆ ಈ ಜಾಬ್ ಅನ್ನೋದು, ಅರ್ನಿಂಗ್ ಅನ್ನೋದು ಎಷ್ಟು ಮುಖ್ಯ ಆಗತ್ತೆ ಮ್ಯಾಮ್? ಈಗ ಎಷ್ಟು ಮುಖ್ಯ ಗೊತ್ತಾ? ಗಂಡ ಹೆಂಡತಿ ಇಬ್ರು ಒಂದ್ ಮಾಡ್ಬೇಕು. ಓಕೆ. ಈಗ ಒಬ್ರು ಅರ್ನಿಂಗ್ ಅಲ್ಲಂತೂ ನಿಜವಾಗ್ಲೂ ಮನೆ ನಡೀತಿಲ್ಲ. ಒಂದೇ ಎರಡು ಮಕ್ಕಳಾದ್ರೂ ಸರಿ, ಮನೆ ನಡೀತಾನೆ ಇಲ್ಲ. ಅವ್ರು ಇನ್ನೊಬ್ರುನು ವೈಫ್ ದುಡಿಬೇಕು ಅನ್ನೋ ಪರಿಸ್ಥಿತಿ ಇದೆ ಈಗ. ಹಾಗಾಗಿ ಇಬ್ರು ಓದಿದ್ರೆ ಬೆಟರು. ಎಲ್ಲೋ ಒಂದ್ ಕಡೆ ಮಕ್ಕಳು ಸಿಂಗಲ್ ಆದ್ರ ಅಂತ ಫೀಲಿಂಗ್ ಆಗ್ತದೆ ನಂಗೆ. ತಾಯಂದ್ರು ಜಾಬ್ ಹೊಂಟೋದ್ರೆ ಮಕ್ಕಳು ಲೋನ್ಲಿ ಆಗ್ತಾರ, ಮಕ್ಕಳು ಆ ಬಾಲ್ಯ ಅವ್ರು ನೋಡ್ದೇ ಇರ್ತಾರ, ಅವ್ರ ಮತ್ತೆ ಅದು ಚಾನ್ಸ್ ಸಿಕ್ಕಲ್ಲ ಅವ್ರಿಗೆ. ಆ ಅಜ್ಜಿ ತಾತ ಇದ್ರೆ ಓಕೆ ಫೈನ್, ಅವ್ರ ಮನೇಲಿ ಏನ್ ತೊಂದ್ರೆ ಆಗಲ್ಲ, ಬಟ್ ಹೋಗ್ತಾರೆ. ನೋಡಿ, ಒಂದು ಹೆಣ್ಣು ಮನೇಲಿ ಓದಿದ್ರೆ ಮನೆಯಲ್ಲಿ ಇರೋರೆಲ್ಲ ಓದ್ದಂಗೆ ಅಂತ ಒಂದ್ ಗಾದೆ ಮಾತಿದೆ. ಹಂಗೆ ನಾವು ಒಬ್ರು ಎಜುಕೇಶನ್ ಕೊಟ್ರೆ ಮನೆ ಮಂದಿ ಎಲ್ಲ ಎಜುಕೇಟೆಡ್ ಆಗಿರ್ತಾರೆ. ನಮ್ ಮಕ್ಕಳಿಗೆ ಓದಕ್ಕೆ ಸುಲಭ ಆಗುತ್ತೆ. ಇವಾಗ ನಾನ್ ಟ್ಯೂಷನ್ಸ್ ಪರ್ಸನಲ್ ಆಗಿ ತಗೊಂತೀನಿ, ತುಂಬಾನೇ ಖುಷಿ ಅನ್ಸುತ್ತೆ. ನಾವ್ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಟಚ್ ಅಲ್ಲಿ ಇರ್ತೀವಿ, ಲ್ಯಾಂಗ್ವೇಜಸ್ ಅಲ್ಲಿ ಟಚ್ ಅಲ್ಲಿ ಇರ್ತೀವಿ, ಮ್ಯಾಥ್ಸ್ ಅಲ್ಲಿ ಟಚ್ ಅಲ್ಲಿ ಇರ್ತೀವಿ. ಅದೊಂದು ಖುಷಿ ಅನ್ಸುತ್ತೆ. ಮತ್ತೆ ಇನ್ನೊಂದು ಎಜುಕೇಟೆಡ್ ಇದ್ದಷ್ಟುನುವೆ ಕ್ರೈಮ್ ಗಳು ಕಮ್ಮಿ, ತಿಳುವಳಿಕೆ ಇರುತ್ತೆ ಜನಕ್ಕೆ ಮುಂಚಿನ ತಿಳುವಳಿಕೆ ಕಮ್ಮಿ ಅನ್ಬಿಟ್ಟೆ ಅವರು ಸ್ವಲ್ಪ ಕ್ರೈಮ್ಗಳು. ಈಗ ಓದಿಲ್ಲ ವಿದ್ಯಾಭ್ಯಾಸ ಇಲ್ಲ, ಕೆಲ್ಸ ಇಲ್ಲ ಅಂದಾಗ್ಲೇ ಸ್ವಲ್ಪ ಕಳ್ತನ, ಆತರ ಎಲ್ಲ ಅವ್ರ ಕೆಟ್ಟ ದಾರಿ ಇರಕ್ ತಪ್ಪುತ್ತೆ. ಓದಿದ ದಾರಿಯೆಲ್ಲ ಹೋದ್ರೆ ಚೆನ್ನಾಗಿರೋ ಕೆಲ್ಸ ಹಿಡಿಬೇಕು, ಇಲ್ಲ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ನಾವು ಓದಿಲ್ಲ ಅವ್ರ ನೋಡ್ಸೋಣ ಅನ್ನೋದಿರುತ್ತೆ. ಈಗ ಇವಾಗ ಎಜುಕೇಶನ್ ಇವನ್ ಸ್ಪೋರ್ಟ್ಸ್ಗೂ ಇಂಟ್ರೆಸ್ಟ್ ಮಾಡ್ತಾರೆ. ಎಜುಕೇಶನ್ ಬಿಟ್ಟುನು ಅಥ್ಲೆಟಿಕ್ಸ್ ಹೋಗ್ತಾರೆ. ಆತರ ಎಲ್ಲ ಅಥ್ಲೆಟಿಕ್ಸ್ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ ಎಜುಕೇಶನ್ ಫೀಲ್ಡ್ ಅಲ್ಲೂ. ಅವ್ರಿಗೆ ಫೀಸ್ ಕನ್ಸೆಷನ್ ಕೊಡ್ತಾರೆ. ಅವ್ರಿಗೆ ನಮ್ಮ ಭಾರತ ದೇಶಕ್ಕೆ ಅದು ಕೂಡ ಹೆಮ್ಮೆ ಅಂತ. ಸ್ಪೋರ್ಟ್ಸ್ ಅಲ್ಲಿ ಇರೋ ಮಕ್ಕಳಿಗೂ ಸಹ ಎಜುಕೇಶನ್ ಅವ್ರಿಗೆ ಎನ್ಕರೇಜ್ ಮಾಡ್ಕೊಡ್ತಾರೆ. ಅವ್ರು ಕಮ್ಮಿ ಮಾರ್ಕ್ಸ್ ಬಂದ್ರು ಓಕೆ ಫೈನ್, ಅವ್ರಿಗೆ ಎಜುಕೇಟೆಡ್ ಆಗಿ ಸಪೋರ್ಟ್ ಮಾಡಿ ಅವ್ರಿಗೆ ಮುಂದೆ ಬೆಳೆಯಿಂದ ಇಂಡಿಯಾದಲ್ಲಿ ಅದು ನಾವೇನಾದ್ರು ಓದ್ರಿ 4 ಜನಕ್ಕೆ ದಾನ ಮಾಡ್ಬೇಕು. ಅದೇ ಇಂಟೆನ್ಷನ್ ನಾನು ಓದಿರೋ ವಿದ್ಯೆ ವೇಸ್ಟ್ ಆಗ್ಬಾರ್ದು ಅನ್ನೋ ಇಂಟೆನ್ಷನ್ ಅಲ್ಲೇ ಒಂದು ಟ್ಯೂಷನ್ ಮಾಡೋದು. ನಾನು ಮರಿಬಾರ್ದು, ಮಕ್ಳಿಗೊಂದು ಎಜುಕೇಶನ್ ಸಿಗುತ್ತೆ, ನಮ್ಗೂ ಸಣ್ಣ ಪುಟ್ಟ ಪಾಕೆಟ್ ಮನಿ ಆಗುತ್ತೆ. ಅಲ್ಲಿಗೆ ನಾವು ಮನೆ ನಡ್ಸಕ್ಕೆ ಏನೋ ಒಂದ್ ತರಕಾರಿಗೋ ಹಣ್ಣಿಗೋ ಏನಕ್ಕಾದ್ರೂ ಉಪಯೋಗ ಆಗುತ್ತೆ. ವೇಸ್ಟ್ ಅಂತೂ ಖಂಡಿತ ಆಗಲ್ಲ. ಈಗ ಓದಿಲ್ಲ ಅಂತ ಅನ್ಕೊಳ್ಳೋಣ ಹೆಣ್ಮಕ್ಳು, ಅವ್ರು ಎಷ್ಟು ಚೆನ್ನಾಗಿ ಅರ್ನ್ ಮಾಡ್ತಾರೆ ಗೊತ್ತಾ? ಕೆಲವರು ಟೈಲರಿಂಗ್ ಮಾಡ್ಬೋದು, ಅದಕ್ಕೇನ್ ಎಜುಕೇಶನ್ ಬೇಕಾಗಿಲ್ಲ. ಬೋಟಿಕ್ ಓಪನ್ ಮಾಡ್ಬೋದು, ಎಷ್ಟು ಫೈನ್ ಸ್ಟಿಚಿಂಗ್ ಮಾಡೋರು ಇದಾರೆ. ನಾವಾಗ 4 ಜನಕ್ಕೆ ಕೆಲಸ ಕೊಟ್ಟಂಗೂ ಆಗುತ್ತೆ. 2 ತರದಲ್ಲಿ ಇದೆ. ಇದು ಪಾಸಿಟಿವ್ ವೇ. ನೆಗೆಟಿವ್ ವೇ ತಗೊಳ್ಳೋಣ. ಈಗ ಅವರು ಲೇಡೀಸ್ ಓದಿಲ್ಲ ಅನ್ಕೊಳ್ಳೋಣ, ಅಪ್ ಟು ಒಂದ್ ಸರ್ಟನ್ ಏಜ್ ತನಕ ಒಂದು ಫ್ಯಾಮಿಲಿ ಲೈಫ್ ಎಂಜಾಯ್ ಮಾಡ್ತಾರೆ. ಒಂದ್ 5 years 10 years ಖುಷಿಯಾಗಿ ಫ್ಯಾಮಿಲಿಗೆ ಹೆಂಗ್ ಬೇಕು ಹಂಗೆ ಹಬ್ಬಗಳ ಹರಿದಿನಗಳು, ಮಕ್ಕಳನ್ನ ನೋಡ್ಕೊಳ್ಳೋದು ಎಲ್ಲ ಮಾಡ್ತಾ ಇರ್ತಾರೆ. ಒಂದ್ ಸರ್ಟನ್ ಏಜ್ ಬರುತ್ತೆ ಅವ್ರಿಗೂ, ಒಂದು ಹಂತಕ್ ಬರ್ತಾರೆ ಲೇಡೀಸ್, ಒಂದು ಮಿಡ್ಲ್ ಏಜ್ಗೆ ಮಕ್ಕಳಾಗಿ ಇಂಡಿಪೆಂಡೆಂಟ್ ಆಗಿರ್ತಾರೆ. ಅವ್ರು ಕರ್ದ್ರು ಏನ್ ಬರಲ್ಲ, ಅವ್ರ ಜೊತೆ ಬೆರೆಯಕ್ ಟೈಮ್ ಇರಲ್ಲ. ಇವ್ರು ಹೋಗಮ್ಮ ಅಂದ್ಬಿಟ್ಟು ಹೋಗ್ತಾರೆ. ಇವ್ರದೇ ಆದ ಆಟ ಪಾಠಗಳು, ಅವ್ರದೇ ಆದ ಫ್ರೆಂಡ್ಶಿಪ್ಗಳು, ಇನ್ನ ಅವ್ರ ಹಸ್ಬೆಂಡ್ಸ್ ಅಷ್ಟೇ. ಅವ್ರದ್ದು ಈಗನು ಗೊತ್ತಲ್ಲ, ಮೊಬೈಲ್ ಇಟ್ಕೊಂಡ್ಬಿಟ್ರೆ ರೀಯಾಸಿದ್ರು ತಿರ್ಗಿ ನೋಡಲ್ಲ. ಸೊ ಅವ್ರಿಗೆ ಒಂದು ಟೈಮಲ್ಲಿ ಅವ್ರಿಗೆ ಲೋನ್ಲಿ ಫೀಲ್ ಆಗುತ್ತೆ ಲೇಡೀಸ್ಗೆ. ಆಗಲ್ಲ, ಲೋನ್ಲಿನೆಸ್ ಕಳ್ಕೋಬೇಕು ಅಂದ್ರೆ ಅವ್ರು ಯಾವ್ದಾರ ಎಂಗೇಜ್ ಆಗ್ಬೇಕು. ಒಂದ್ ಮಿಡ್ಲ್ ಏಜ್ ಲೇಡೀಸ್ ಅಂದ್ರೆ ಡೆಫಿನೆಟ್ ಆಗಿ ಅರ್ನಿಂಗ್ ಎಂಗೇಜ್ ಆಗ್ಬೇಕು. ಇನ್ ಕೇಸ್ ಅವ್ರು ಫೈನಾನ್ಷಿಯಲಿ ಸ್ಟೇಬಲ್ ಇದ್ರೆ ಅವ್ರೇನಾದ್ರು ಕಲೀಲಿ, ಸಂಗೀತ ಕಲೀಲಿ, ಅವ್ರಿಗೇನಾದ್ರು ಇಷ್ಟ ಇದ್ರೆ ಜುಂಬಾ ಕ್ಲಾಸ್ ಸೇರ್ಕೊಳ್ಳಿ, ಫಿಟ್ ಆಗಿರ್ತಾರೆ. ಯೋಗ ಕ್ಲಾಸ್ ಸೇರ್ಕೊಳ್ಳಿ, ಫಿಟ್ ಇರ್ತಾರೆ. ಫೈನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲ ಅನ್ಕೊಳ್ಳೋಣ, ಅವ್ರು ಕಲಿಬಾರ್ದು, ಅವ್ರೇನಾದ್ರು ಅರ್ನ್ ಮಾಡ್ಬೇಕು. ಈಗ ಎಜುಕೇಟೆಡ್ ಆಗಿದ್ರೆ ಹೇಳಿದ್ನಲ್ಲ, ಮನೆಯಲ್ಲೇ ಕುತ್ಕೊಂಡು ಟ್ಯೂಷನ್ ಮಾಡ್ಬೋದು. ಪ್ಲೇ ಹೋಮ್ಗಳು ಜಾಸ್ತಿ ಅವರ್ಸ್ ಇರಲ್ಲ, ಒಂದು ಹಾಫ್ ಡೇ ಇರುತ್ತೆ. ಮಕ್ಕಳು ಮನೆಗ್ ಬರ್ಸಲ್ ನಾವು ಹೋಗಿ ಬಂದ್ಬಿಡ್ಬೋದು. ಅಷ್ಟ್ರಲ್ಲಿ ನಾವು ಬಂದು ಅಡ್ಗೆ ಮಾಡ್ಬೋದು, ರೆಸ್ಟ್ ಮಾಡಿ ಮಕ್ಳ ಬರ್ಸಲ್ ನಾವೆಲ್ಲ ಕೆಲಸ ಮುಗಿಸಿರ್ಬೋದು. ಅಂತದ್ ಮಾಡ್ಬೋದು. ಫ್ರೀಡಮ್ ಅಂತ ಕೊಟ್ಟಾಗ ಮಕ್ಕಳಿಗೆ ಆಗ್ಲಿ ಲೇಡೀಸ್ಗೆ ಆಗ್ಲಿ ಅದನ್ನ ದುರುಪಯೋಗ ಪಡ್ಸ್ಕೊಂಡ್ಬಿಡ್ತಾರೆ. ಓದ್ಲಿ, ಅವ್ರು ಇಂಡಿಪೆಂಡೆಂಟ್ ಆಗಿ ಮಕ್ಳು ಓದ್ಲಿ, ಇಲ್ಲ ಇಂಡಿಪೆಂಡೆಂಟ್ ನಾವು ನಮ್ ವೈಫ್ ದುಡಿಯಕ್ ಹೋಗ್ಲಿ ಅದೆಲ್ಲ ಕಳ್ಸಿರ್ತಾರೆ. ಬಟ್ ಕೆಲವು ಮಕ್ಕಳು ರಾಂಗ್ ರೂಟೀನ್ ಇರ್ತಾರೆ. ಅವ್ರ ಫ್ರೆಂಡ್ ಸರ್ಕಲ್ ರಾಂಗ್ ಇರ್ಬೋದು. ಯಾವಾಗ ಯೂಶಲಿ ಆಗದೆ ಹಂಗೆ, ಅವ್ರ ಫ್ರೆಂಡ್ ಸರ್ಕಲ್ ರಾಂಗ್ ಇರುತ್ತೆ. ಅವ್ರು ಏನ್ ಹೇಳ್ತಾರೆ, ಬಾರೋ ನೋಡೋಣ, ಬಾರೋ ಮಾಡೋಣ, ಬಾರೆ ಈ ಫಿಲಮ್ ನೋಡೋಣ, ಬಾರಿ ರೌಂಡ್ ಹಾಕೋಣ, ಇಲ್ಲಿಂದ ಶುರು ಆಗುತ್ತೆ.
ಇಲ್ಲಿಂದ ಮಕ್ಕಳ ಲೈಫ್ ಸ್ಪಾಯ್ಲ್ ಆಗುತ್ತೆ, ಅವ್ರ ಎಜುಕೇಶನ್ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಅವ್ರು ಏನ್ ಅನ್ಕೊಂಡಿರ್ತಾರೆ, ಏನ್ ಡಿಗ್ರಿನೋ ಅಥವಾ ಏನೋ ಕೆಲಸ ಹಿಡಿಯೋದು ಎಲ್ಲಾ ಹಂತಗಳಲ್ಲಿ ಇದಾಗುತ್ತೆ. ಓದೋ ಟೈಮಲ್ಲೂ ಮಕ್ಕಳು ದಾರಿ ತಪ್ಪೋದು, ಆಮೇಲೆ ಕೆಲ್ಸಕ್ಕೆ ಹೋಗೋ ಟೈಮಲ್ಲೂ ದಾರಿ ತಪ್ಪೋದು. ಎಲ್ಲಾ ಹಂತಗಳಲ್ಲೂ ಪೇರೆಂಟ್ಸ್ ಸ್ವಲ್ಪ ಗಮನ ಹರಿಸಿರ್ಬೇಕು, ಮಕ್ಕಳ ಮೇಲೆ ಒಂದ್ ಸ್ವಲ್ಪ ಗಮನ ಇಟ್ಟಿರ್ಬೇಕು. ಅವ್ರ ಫ್ರೆಂಡ್ಸ್ ಸರ್ಕಲ್ ಹೇಗಿದೆ, ಅವ್ರ ಅಡ್ಡದಾರಿ ಹಿಡಿದಿರೋ ನೋಡ್ಕೊಳ್ಳೋಣ. ಅವ್ರ ಮೊಬೈಲ್ ಅಲ್ಲಿ ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ, ವಾಟ್ಸ್ಆಪ್ ಒಂದ್ಸಲ ಚೆಕ್ ಮಾಡೋದು. ಇವೆಲ್ಲ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಸ್ವಲ್ಪ ಸ್ವಲ್ಪ ಅಡ್ಡದಾರಿ ಹೋಗೋದ್ ತಪ್ಪುತ್ತೆ. ಇನ್ನ ಲೇಡೀಸ್ ಅಷ್ಟೇ, ಕೊಟ್ರು ಫ್ರೀಡಮ್ ಅಂದ್ಬಿಟ್ಟು ಸ್ವಲ್ಪ ಕಿಟಿ ಪಾರ್ಟಿ ತನಕ ಓಕೆ, ಅವರು ಅಲ್ಲಿ ತನಕ ಓಕೆ, ಅದನ್ನ ಬಿಟ್ಟು ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಹೈಫೈ ಆಗಿ ಹೊಡೆದು ಹೋಗೋದು. ಈಗ ನಮ್ದೇನೋ ಲಿಮಿಟೇಷನ್ಸ್ ಇರುತ್ತೆ, ಮನೆಗಳಲ್ಲಿ ಇಷ್ಟು ಖರ್ಚು ವೆಚ್ಚ ಆಗ್ತಿರುತ್ತೆ, ಅದನ್ನ ಲಿಮಿಟ್ ಆಗಿ ನಾವು ಖರ್ಚು ಮಾಡಕ್ ಹೋದ್ರೆ ಮನೆಗಳಲ್ಲಿ ತೊಂದರೆ ಆಗುತ್ತೆ. ನಮ್ಮ ಮಿತಿನಲ್ಲಿ ಖರ್ಚು ಮಾಡ್ಕೊಂಡು ನಮ್ಗೆ ಏನ್ ಫ್ರೀಡಮ್ ಕೊಟ್ಟಿರ್ತಾರೋ ಅದನ್ನ ದುರುಪಯೋಗ ಪಡಿಸ್ಕೊಳ್ದೆ ಹೋದ್ರೆ ಫೈನ್, ಇಲ್ಲ ಅಂದ್ರೆ ಅದೆಲ್ಲ ನೆಗೆಟಿವ್ ಆಗಿ